ನಮಸ್ತೆ, ನನ್ನ ಹೆಸರು ರಾಜು ಅಂತ. ನಾನು ನಸ್ರುಲ್ಲಾ ಅಂತ ಇಲ್ಲಿ ಬಿ ಹಾಸ್ಪಿಟಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನಸ್ರುಲ್ಲಾ ಅಂತ ನನಗೆ ಇಲ್ಲಿ ಸ್ಟಾಫ್ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಈ ಹಾಸ್ಪಿಟಲ್ಗೆ. ಸೊ ಬಂದಾದ್ಮೇಲೆ ನನ್ನ ವೈಫು ರೋಜಾ ಅಂತ, ಅವರು ಡೆಲಿವರಿಗೆ ನಾವು ಇಲ್ಲೇ ವಿಸಿಟ್ ಮಾಡಿದ್ವಿ 2-3 ಟೈಮ್ಸು. ಸೊ ನಮ್ಮ ವೈಫ್ಗೆ PCOD ಪ್ರಾಬ್ಲಮ್ ಇತ್ತು, ಪ್ರತಿಯೊಂದಕ್ಕೂ ಇಲ್ಲೇ ಬಂದು ನಾವು ತೋರಿಸ್ತಾ ಇದ್ವಿ. 2-3 ವೀಕ್ಸ್ ಇಂದ ಇಲ್ಲಿ ಬಂದು ತೋರಿಸ್ತಾ ಇದ್ವಿ ಬಿಫೋರ್. ಸೊ ಅದಾದ್ಮೇಲೆ ನಸ್ರುಲ್ಲಾ ಅವ್ರ ಮತ್ತೆ ಸಬಿಯಾ ಮೇಡಮ್ ಅಂತ ಇಲ್ಲಿ ನಮಗೆ ಚಂದ್ರಿಕಾ ಮೇಡಮ್ ಮತ್ತೆ ಉತ್ತರ ಮೇಡಮ್ ಅಂತ ಇಲ್ಲಿ ಡಾಕ್ಟರ್ ಇದ್ದಾರೆ, ಅವ್ರಿಗೆ ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ವೈಫು ಸ್ವಲ್ಪ ಹೆಲ್ತ್ ಜಾಸ್ತಿ ಇಶ್ಯೂ ಇರೋದ್ರಿಂದ ನಾವು ಇಲ್ಲಿ ಬಂದು ನಾವು 4 ಸಲ ಬಂದು ತೋರಿಸಿದಾಗ ಅದಾದ್ಮೇಲೆ ಮಗು ಸ್ವಲ್ಪ ಹೊಟ್ಟೆ ಒಳಗಡೆ ಮಗು ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಲಿ ಮತ್ತೆ ಗದ್ದಿ ಹಾಸ್ಪಿಟಲ್ ಸ್ಟಾಫ್ ಎಲ್ಲಾನು ನಮಗೆ ಸ್ವಲ್ಪ ಕೋಆಪರೇಟ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಬಂದಾದ್ಮೇಲೆ ನಮ್ಗೆ ನಸ್ರುಲ್ಲಾ ಅವರು ಸ್ವಲ್ಪ ತುಂಬಾ ಟ್ರೀಟ್ಮೆಂಟ್ ಎಲ್ಲ ಆಗಲಿ ಮತ್ತೆ ಸಬಿಯಾ ಮೇಡಮ್ ಆಗಲಿ ಎಲ್ಲ ಬಂದು ನಮ್ಮನ್ನ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ನೋಡಿ ಹೇಗಿರ್ಬೇಕು, ಡೆಲಿವರಿ ಟೈಮಲ್ಲಿ ಹೇಗೆ ಮಾಡಬೇಕು ಅದೆಲ್ಲ ನಮಗೆ ಫಸ್ಟ್ ಟೈಮ್ ಡೆಲಿವರಿ ಆಗಿದ್ರಿಂದ ನಮ್ಗೆ ಏನು ಗೊತ್ತಿರಲಿಲ್ಲ. ಆಮೇಲೆ ಡಾಕ್ಟರ್ ಉತ್ತಮ್ ಮೇಡಮ್ ಬಂದು ನಮ್ಗೆ ನೀಟಾಗಿ ನಮ್ಗೆ ಡೆಲಿವರಿ ಕೂಡ ರಾತ್ರಿ 12 ಗಂಟೆ ಇಲ್ಲೇ ಇದ್ದು ಪೇಷಂಟ್ ಜೊತೆನೇ ಇದ್ದು ಫೈನಲಿ ಡೆಲಿವರಿ ಆಗೋವರೆಗೂ ಸ್ವಲ್ಪ ಕೇರ್ ತಗೊಂಡು ನಮ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ನಾವು ಮಾಡಿದ್ದಾರೆ. ಅದಾದ್ಮೇಲೆ 2-3 ಡೇಸ್ ಹೇಗೆ ಇರಬೇಕು, ಮಗು ಯಾವ ತರ ಇರಬೇಕು ಅಂತ ಅಂದ್ಬಿಟ್ಟು ಸುಪ್ರಜಾ ಮೇಡಮ್ ಅಂತ ಮಗು ಡಾಕ್ಟರ್ ಇದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ನಮಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಬಿ ಹಾಸ್ಪಿಟಲ್ ಹೇಳ್ಬೇಕು ಅಂತಂದ್ರೆ ನಮ್ಗೆ ನಿಯರ್ ಬೈ ಕನಕಪುರ ರೋಡ್ ಅಲ್ಲಿ ಯಾರ್ಯಾರು ಇರೋ ಅವ್ರಿಗೆಲ್ಲಾನು ತುಂಬಾ ಹೆಲ್ತ್ಗೆ ಮತ್ತೆ ಏನೇ ಇಶ್ಯೂ ಇದ್ರು ಇಲ್ಲಿ ಬಂದು ನಾನು ನೋಡ್ಬೋದು. ಅಂದ್ರೆ ಪ್ರತಿಯೊಂದು ನಮ್ಗೆ ನಾವು ಡೆಲಿವರಿಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವಂತ ಟ್ರೀಟ್ಮೆಂಟ್ ಕೂಡ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.